ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ಗಿಡದ ಒಂದೇ ಒಂದು ಕಡ್ಡಿ ಸಾಕು ನಿಮ್ಮ ಸಾಲಗಳ ತೀರಿ ಕುಬೇರರಾಗೋದಕ್ಕೆ. ಈ ಪರಿಹಾರ ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗಿದೆ. ಭಗವಾನ್ ವಿಷ್ಣು ತುಳಸಿಯ ಬೇರುಗಳ ಬಳಿ ಸಾಲಿಗ್ರಾಮದ ರೂಪದಲ್ಲಿ ನೆಲೆಸಿದ್ದಾನೆ ಅಂತ ಹೇಳಲಾಗುತ್ತೆ. ತುಳಸಿ ಗಿಡವಿರೋ ಮನೆಯಲ್ಲಿ ತುಳಸಿ ಆ ಮನೆಯ ಋಣಾತ್ಮಕ ಶಕ್ತಿಯನ್ನ ಹೋಗಲಾಡಿಸ್ತಾಳೆ ಅನ್ನೋ ನಂಬಿಕೆ ಇದೆ. ಕೇವಲ ಗಿಡ ಅಷ್ಟೇ ಅಲ್ಲ, ತುಳಸಿ ಬೇರಿನಲ್ಲೂ ಕೂಡ ಚಮತ್ಕಾರಿ ಶಕ್ತಿ ಇದೆ. ತುಳಸಿ ಬೇರಿನ ಯಂತ್ರ. ನಿಮ್ಮ ಜಾತಕದಲ್ಲಿ ನವಗ್ರಹ ಅಥವಾ ಯಾವುದೇ ರೀತಿಯ ದೋಷಗಳು, ಶನಿ ದೋಷ ಅಥವಾ ರವಿ ದೋಷದಿಂದ ಬಳಲ್ತಾ ಇದ್ರೆ ತುಳಸಿಯ ಮೂಲವನ್ನ ಯಂತ್ರದಲ್ಲಿ ಅಥವಾ ತಾಯ್ತದಲ್ಲಿಟ್ಟು ಕುತ್ತಿಗೆಗೆ ಧರಿಸ್ಕೊಳ್ಳಿ. ಇದು ಎಲ್ಲಾ ರೀತಿಯ ದೋಷಗಳನ್ನ ತೆಗೆದುಹಾಕುತ್ತೆ ಮತ್ತು ಆ ವ್ಯಕ್ತಿಗೆ ಎಂದಿಗೂ ಸಂಪತ್ತಿನ ಕೊರತೆಯಾಗೋದಿಲ್ಲ ಅನ್ನೋ ನಂಬಿಕೆ ಇದೆ. ನೀವು ಅಂಗಡಿ ಅಥವಾ ಮನೆಯಿಂದ ಋಣಾತ್ಮಕ ಶಕ್ತಿಗಳನ್ನ ತೆಗೆದುಹಾಕೋದಕ್ಕೆ ಬಯಸ್ತಾ ಇದ್ರೆ ತುಳಸಿ ಬೇರಿನ ಹಾರವನ್ನ ಮಾಡಿ ಕುತ್ತಿಗೆಗೆ ಧರಿಸಿ. ಇದರಿಂದ ನೀವು ಉತ್ತಮ ಬದಲಾವಣೆಯನ್ನ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸಂಪತ್ತು ನಿಮ್ಮ ಕಡೆ ಆಕರ್ಷಿತವಾಗುವಂತೆ ಮಾಡಿಕೊಳ್ಳೋದಕ್ಕೆ ತುಳಸಿ ಗಿಡದ ಬೇರನ್ನ ಬೆಳ್ಳಿಯ ತಾಯ್ತದಲ್ಲಿ ಧರಿಸಿ. ಇದು ಸಂಪತ್ತಿನ ಆಗಮನಕ್ಕೆ ಎಲ್ಲಾ ಮಾರ್ಗಗಳನ್ನ ತೆರೆದುಕೊಳ್ಳುವಂತೆ ಮಾಡುತ್ತೆ ಮತ್ತು ಇದನ್ನ ಧರಿಸಿದ ವ್ಯಕ್ತಿಯು ಇದರಿಂದ ಬೇಗನೆ ಶ್ರೀಮಂತನಾಗ್ತಾನೆ. ರತ್ನಶಾಸ್ತ್ರದ ಪ್ರಕಾರ ಬಿಲ್ವ ಮರದ ಬೇರು ಮಾಣಿಕ್ಯದಷ್ಟು ಪರಿಣಾಮಕಾರಿಯಾಗಿದೆ ಅಂತ ಹೇಳಲಾಗುತ್ತೆ. ಇದನ್ನ ಧರಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೃದ್ರೋಗ, ಕಣ್ಣು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಈ ಬೇರನ್ನ ಕೃತಿಕಾ ನಕ್ಷತ್ರದಂದು ಅಥವಾ ಭಾನುವಾರದಂದು ತಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕುತ್ತಿಗೆ ಅಥವಾ ಕೈಗೆ ಧರಿಸಿಕೊಳ್ಳಿ. ಹಾಗೆ ಮೇಷ, ಸಿಂಹ ಮತ್ತು ಧನುರಾಶಿಯವರು ಈ ಬೇರನ್ನ ಧರಿಸಿದ್ರೆ ವಿಶೇಷ ಲಾಭಗಳನ್ನ ಪಡಿಬಹುದು. ಹಾಗೇನೆ ಕೆಲವು ಗಿಡದ ಬೇರನ್ನ ಮನೆಯಲ್ಲಿ ತಂದಿಟ್ರೆ ಸಾಕು, ನಕಾರಾತ್ಮಕ ಶಕ್ತಿ ದೂರವಾಗಿ ಧನಸಂಪತ್ತು ವೃದ್ಧಿಯಾಗುತ್ತೆ. ಈ ಜಗತ್ನಲ್ಲಿರೋ ಕೆಲವೊಂದು ಗಿಡ ಮರಗಳು ಯಾವ ರೀತಿ ಇರುತ್ತವೆ ಅಂದ್ರೆ ತುಂಬಾನೇ ಶಕ್ತಿಶಾಲಿ ಹಾಗೂ ಚಮತ್ಕಾರಿ ಗುಣದಿಂದ ಕೂಡಿರುತ್ತವೆ. ಇವುಗಳಲ್ಲಿ ತಂತ್ರೋಪಶಕ್ತಿಯು ಕೂಡ ಅಡಗಿರುತ್ತೆ. ಈ ರೀತಿಯ ಗಿಡ ಮರಗಳಲ್ಲಿ ಒಂದು ಅಂದ್ರೆ ಆಲದ ಮರ. ಆಲದ ಮರದಲ್ಲಿ ಸಾಕ್ಷಾತ್ ಶಿವನ ವಾಸವಿರುತ್ತೆ. ಆದ್ರಿಂದ ಇದರ ವಿನ್ಯಾಸಗಳು ಹಾಗೂ ಬೇರುಗಳು ಜಡೆಯ ರೀತಿ ಇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ಈ ಮರದ ಲಾಭವನ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಲದ ಮರವನ್ನ ವೃಕ್ಷರಾಜ ಅಂತ ಕೂಡ ಕರೀತಾರೆ. ಈ ಮರ ಹಣವನ್ನ ತನ್ನತ್ತ ಆಕರ್ಷಣೆ ಮಾಡೋ ವಿಶೇಷ ಶಕ್ತಿಯನ್ನ ಹೊಂದಿದೆ. ಯಾರು ಈ ಮರದ ಬೇರನ್ನ ತಮ್ಮ ಬಳಿ ಇಟ್ಕೊಳ್ತಾರೋ ಅವರ ಧನ ಸಂಪತ್ತು ವಿಸ್ತರಿಸ್ತಾ ಹೋಗುತ್ತೆ. ಒಂದು ವೇಳೆ ನಿಮ್ ಜೀವನದಲ್ಲಿ ಹಣದ ಸಮಸ್ಯೆ ಇದ್ರೆ ಆಲದ ಮರದ 8 ಚಿಕ್ಕ ಚಿಕ್ಕ ಬೇರುಗಳನ್ನ ತಗೊಂಡು ಮನೆಗೆ ಬರಬೇಕು. ಆಮೇಲೆ ಈ ಬೇರುಗಳಿಗೆ ಅರಿಶಿನ, ಕುಂಕುಮ ಹಚ್ಚಿ ಧೂಪದಿಂದ ಬೆಳಗಬೇಕು. ಇಷ್ಟಾದ ನಂತರ ಈ ಬೇರುಗಳನ್ನ ಶಿವನಿಗೆ ಸಮರ್ಪಿಸಬೇಕು. ನಂತರ ಈ ಬೇರುಗಳನ್ನ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಯಾವ ಸ್ಥಳದಲ್ಲಿ ಹಣ, ಒಡವೆ ಇಡ್ತಿರೋ ಆ ಜಾಗದಲ್ಲಿ ಇಡಬೇಕು. ಇದರಿಂದ ನಿಮ್ಮ ಜೀವನದಲ್ಲಿರೋ ಹಣದ ಸಮಸ್ಯೆ, ಸಾಲದ ಸಮಸ್ಯೆ ಎಲ್ಲವೂ ಕೂಡ ಮುಗ್ದು ಹೋಗುತ್ತೆ. ಅದೇ ರೀತಿ ಅಶ್ವತ್ಥ ಮರದ ಬೇರಿನಿಂದ ಕಡ್ಡಿಯನ್ನ ಅಥವಾ ಅಶ್ವತ್ಥ ಮರದ ಯಾವ್ದಾದ್ರೂ ಕಡ್ಡಿಯನ್ನ ತಗೊಂಡು ಸೋಮವಾರದ ದಿನ ಈ ಪರಿಹಾರವನ್ನ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿನ ಈಶಾನ್ಯ ದಿಕ್ಕಿಗೆ ಒಂದು ಅರಿಶಿನ ಬಟ್ಟೆಯಲ್ಲಿ ಈ ಕಡ್ಡಿಯನ್ನ ಕಟ್ಟಿ ಪೂಜೆ ಮಾಡ್ತಾ ಬರಬೇಕು. ಯಾವಾಗ ಪೂಜೆ ಮಾಡಬೇಕು ಅಂದ್ರೆ ಸೋಮವಾರ, ಗುರುವಾರ ಹಾಗೂ ಶನಿವಾರದ ದಿನದಂದು ಇದಕ್ಕೆ ಪೂಜೆ ಮಾಡ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರೋ ಸಕಲ ದಾರಿದ್ರ್ಯ ದೋಷಗಳು ತೊಲಗುತ್ತವೆ. ದೈವಶಕ್ತಿಯುಳ್ಳ ಈ ಕಡ್ಡಿಗೆ ವಿಶೇಷವಾದ ಶಕ್ತಿ ಇದೆ. ಹಾಗಾಗಿ ಇದನ್ನ ಮನೆಯಲ್ಲಿ ಕಟ್ಟಿ ನಾವು ಹೇಳಿದಂತಹ ವಾರಗಳಲ್ಲಿ ಪೂಜೆ ಮಾಡ್ತಾ ಬಂದ್ರೆ ಅದ್ಭುತವಾದಂತಹ ಪರಿಹಾರಗಳು ಸಿಗುತ್ತವೆ. ಎಲ್ಲಾ ರೀತಿಯ ಕಷ್ಟಗಳು, ಎಲ್ಲಾ ರೀತಿಯ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ. ಅಷ್ಟೇ ಅಲ್ಲದೆ ಮನೆಯಲ್ಲೇನಾದ್ರೂ ವಾಸ್ತು ದೋಷಗಳಿದ್ರೆ ಅದು ಕೂಡ ನಿವಾರಣೆಯಾಗುತ್ತೆ. ಲೋಳೆ ರಸಕ್ಕೂ ಕೂಡ ವಿಶೇಷವಾದ ಶಕ್ತಿ ಇದೆ. ಈ ಗಿಡವನ್ನ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಆದ್ರೆ ಇದಕ್ಕಿರೋ ಅದ್ಭುತ ಶಕ್ತಿಯ ಬಗ್ಗೆ ಹೆಚ್ಚಿನವರಿಗೆ ಅರಿವಿರೋದಿಲ್ಲ. ಈ ಗಿಡದಲ್ಲಿ ನವಗ್ರಹಗಳ ವಾಸವಿರುತ್ತೆ. ಶನಿ, ರಾಹು, ಕೇತು ಬೇರ್ನಲ್ಲಿ ವಾಸ ಮಾಡಿದ್ರೆ ಹೊರಗಿನ ಭಾಗದಲ್ಲಿ ಬುಧ ಹಾಗೂ ಶುಕ್ರವಾಸವನ್ನ ಮಾಡ್ತಾರೆ. ಈ ಗಿಡಕ್ಕೆ ಪೂಜೆ ಮಾಡಿ ಮನೆಯ ಮುಂಬಾಗಿಲಿಗೆ ಕಟ್ಟಿದ್ದೇ ಆದ್ರೆ ಮನೆಯೊಳಗೆ ಹೋಗುವಾಗ ವಿಶೇಷವಾದ ಶಕ್ತಿ ನಿಮ್ಮಲ್ಲಿ ಸಂಚಯನವಾಗೋ ರೀತಿ ಮಾಡುತ್ತೆ. ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ.
ಗಿಡದ ಕೆಳಗಡೆ ನೀವು ಓಡಾಡ್ತಾ ಇದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮುಂದೆ ಸುಳಿಯೋದಿಲ್ಲ. ಕೆಟ್ಟ ಮನಸ್ಸು, ವಾಮಾಚಾರ, ಹಣಕಾಸಿನ ಸಮಸ್ಯೆ, ಯಶಸ್ಸು ಸಿಗದೆ ಇರೋದು, ಅದೃಷ್ಟ ಅನ್ನೋದು ಮರೀಚಿಕೆಯಾಗಿರೋದು, ಇಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದನ್ನ ನೀಡುತ್ತೆ ಈ ಗಿಡ. ಈ ಗಿಡವನ್ನ ಮನೆಗೆ ಯಾವಾಗ ತಂದು ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು ಅಂದ್ರೆ ವಿಶೇಷವಾಗಿ ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನವೇ ಬಾಗಿಲಿಗೆ ಕಟ್ಟಬೇಕು. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯೊಳಗಾಗಿ ಮಾತ್ರ ಇದನ್ನ ಮನೆಯ ಮುಂಬಾಗಿಲಿನ ಹೊರಭಾಗದಲ್ಲಿ ಕಟ್ಟಬೇಕು. ಅದರ ಬೇರು ಮೇಲ್ಗಡೆ, ಗಿಡ ಕೆಳಗಡೆ ಇರೋ ರೀತಿಯಲ್ಲಿ ಕಟ್ಟಬೇಕು. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯೊಳಗೆ ಕಟ್ಟಿದ್ರೆ ಮಾತ್ರ ನಿಮಗೆ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ. ನಿಮ್ಮ ಮನೆ ಮೇಲೆ ಯಾವುದಾದ್ರೂ ವಾಮಾಚಾರ ಪ್ರಯೋಗವಾಗಿದ್ರೂ ಎಲ್ಲಾ ಕಳೆಯುತ್ತೆ. ನೆಗೆಟಿವ್ ಎನರ್ಜಿ ಅನ್ನೋದೇ ನಿಮ್ಮ ಹತ್ರ ಸುಳಿಯೋದಿಲ್ಲ. ಇದಕ್ಕೆ ಅಂತಹ ವಿಶೇಷವಾದ ಶಕ್ತಿ ಇದೆ. ಈ ಶಕ್ತಿ ಸ್ವರೂಪವಾದ ಮಹಾಲಕ್ಷ್ಮಿ ಇದರಲ್ಲಿ ನೆಲೆಯಾಗಿರ್ತಾಳೆ. ವಿಶೇಷವಾಗಿ ಇದನ್ನ ಯಾರು ಮನೆಯ ಮುಂಬಾಗಿಲಿಗೆ ತಲೆ ಕೆಳಗಾಗಿ ಕಟ್ತಾರೋ ಅಂತವರ ದಿನನಿತ್ಯದ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಏಳಿಕೆಯಾಗುತ್ತೆ. ದೈವ ಕೃಪೆ ಅನ್ನೋದು ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಕ್ಕೆ ಸಿಗುತ್ತೆ. ಇದನ್ನ ಕಟ್ಟಿ ವಿಶೇಷವಾಗಿ ಪ್ರತಿ ಮಂಗಳವಾರ ಸೂರ್ಯ ಹುಟ್ಟೋ ಮುನ್ನ ಪೂಜೆಯನ್ನ ಮಾಡ್ತಾ ಬರಬೇಕು. ಆಗ ನಮ್ಮ ಮನೆಯಲ್ಲಿರೋ ನರಪೀಡೆ ದೋಷಗಳು, ದೃಷ್ಟಿ ದೋಷಗಳು ಎಲ್ಲವೂ ಕಳೆಯುತ್ತೆ. ಜೊತೆಗೆ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆಗೂ ಕೂಡ ಇದನ್ನ ಪೂಜೆ ಮಾಡಬೇಕು. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿಲ್ಲ ಅಂದ್ರೆ ಗುರುವಾರದ ದಿನ ಬಾಳೆ ಮರದ ಬೇರನ್ನ ತಗೊಂಡು ಅದನ್ನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಂತರ ಕುತ್ತಿಗೆಗೆ ಧರಿಸಬೇಕು. ಹೀಗೆ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬರುವಂತಹ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ. ಅಲ್ಲದೆ ಈ ಪರಿಹಾರವನ್ನ ಮಾಡೋದ್ರಿಂದ ಭಗವಾನ್ ವಿಷ್ಣುವು ಪ್ರಸನ್ನನಾಗ್ತಾನೆ. ಬೃಹಸ್ಪತಿಯ ಧನಾತ್ಮಕ ಪರಿಣಾಮಗಳನ್ನ ಪಡ್ಕೊಳ್ಳೋಕೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಗುರುಗ್ರಹದ ದೇವರು ಬೃಹಸ್ಪತಿ ದೇವ. ಗುರುಗಳು ದುರ್ಬಲವಾಗಿದ್ದಾಗ ಹಳದಿ ಹೂಗಳು ಮತ್ತು ಹಣ್ಣುಗಳನ್ನ ಹೊಂದಿರುವಂತಹ ಮರಗಳನ್ನ ಆರಾಧಿಸೋಕೆ ಸಲಹೆ ನೀಡಲಾಗುತ್ತೆ. ಕಣ್ದೃಷ್ಟಿ ಸಮಸ್ಯೆಯನ್ನ ಅನುಭವಿಸ್ತಾ ಇರೋರಿಗೆ ಸಹಾಯ ಮಾಡುತ್ತೆ ಹಾಗೂ ಜೀವನದಲ್ಲಿರೋ ಋಣಾತ್ಮಕ ಅಂಶಗಳನ್ನ ನಿವಾರಿಸುತ್ತೆ. ನಾರಂಗಿ ಮರ ಅಂದ್ರೆ ಚೈನೀಸ್ ಆರೆಂಜ್ ಮರದ ಬೇರು ಅಥವಾ ಕೇಸರ ಮರ ಅಂದ್ರೆ ಕೇಸರಿ ಮರದ ಬೇರನ್ನ ಕಿತ್ತಳೆ ಅಥವಾ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಕುತ್ತಿಗೆಗೆ ಕಟ್ಕೊಳ್ಳೋದು ಕೂಡ ಉತ್ತಮ ಪರಿಹಾರವಾಗಿದೆ. ವೀಕ್ಷಕರೇ, ನೋಡಿದ್ರಲ್ವಾ, ಈ ಗಿಡದ ಒಂದೇ ಒಂದು ಕಡ್ಡಿ ಸಾಕು ನಿಮ್ಮ ಸಾಲಗಳು ತೀರಿ ಕುಬೇರರಾಗೋದಕ್ಕೆ. ಈ ಪರಿಹಾರ ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.